ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣಿಮಣಿದು ಶ್ರೀಮನ್ ನಿಜಗುಣರ ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಮುಮುಕ್ಷುವಿಗೆ ಮಹದುಪಕಾರ ಮಾಡಿರುವಂತಹ ಬ್ರಹ್ಮಲೀನ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಶ್ರೀ ಚರಣಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರ. ವಿಚಾರಸಾಗರದಲ್ಲಿ ಸಾಧು ಶ್ರೀ ನಿಶ್ಚಲದಾಸಜಿಯವರು 4ನೇ ತರಂಗದಲ್ಲಿ ಉತ್ತಮ ಅಧಿಕಾರಿ ಉಪದೇಶ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿನ್ನಿನ ದಿವಸ ನಾವು ಚಿಂತನೆ ಮಾಡಿದ್ದೇವೆ. ಯಾವ ವೃತ್ತಿ ಐತಲ್ಲ, ಸಾಭಾಸ ವೃತ್ತಿ ಭಾಗ ಮಾತ್ರ ಘಟದ ಆವರಣವನ್ನು ದೂರ ಮಾಡ್ತದೆ. ವೃತ್ತಿಯಲ್ಲಿರುವ ಯಾವ ಆಭಾಸ ಇರುವುದೋ ಅದು ಘಟವನ್ನು ಪ್ರಕಾಶ ಮಾಡ್ತದೆ. ವೃತ್ತಿಯಲ್ಲಿ ಎರಡದ, ಒಂದು ಆಭಾಸ ಹಾಗೂ ವೃತ್ತಿ. ವೃತ್ತಿನೂ ಜಡಾದ, ಘಟನೂ ಜಡಾದ. ಅಲ್ಲಿ ವೃತ್ತಿಯ ಪ್ರಯೋಜನ ಏನು, ಆಭಾಸನ ಪ್ರಯೋಜನ ಏನು? ವೃತ್ತಿ ಏನು ಮಾಡ್ತದೆ, ಘಟದ ಆಕಾರವನ್ನು ಹೊಂದುತ್ತದೆ. ಘಟಾಕಾರ ವೃತ್ತಿ ಯಾವಾಗ ಆಯಿತು ಆವಾಗ ವೃತ್ತಿಯಲ್ಲಿರುವ ಆಭಾಸ ಅಯಂ ಘಟ, ಇದು ಘಟವಿರುತ್ತದೆ ಅಂತ ತಿಳಿತಾನೆ. ಈ ರೀತಿಯಿಂದ ಬಾಹ್ಯದಲ್ಲಿರುವ ಪದಾರ್ಥಗಳ ವೃತ್ತಿ ಹಾಗೂ ಆಭಾಸಗಳೆರಡರ ಉಪಯೋಗವಿರುತ್ತದೆ. ಅದಕ್ಕೊಂದು ದೃಷ್ಟಾಂತ ಹೇಳಿದ್ದಾರೆ, 190 ದೃಷ್ಟಾಂತದ. ಹೇಗೆಂದರೆ, ಗಾಢವಾದ ಕತ್ತಲೆಯಲ್ಲಿ ಮಣ್ಣಿನ ಅಥವಾ ಲೋಹದ ಪಾತ್ರೆಯು ಅಗಲವಾದ ಬಾಯಿ ಇರುವ ಮಣ್ಣಿನ ಹರವೆಯಿಂದ ಮುಚ್ಚಲ್ಪಟ್ಟಿರುತ್ತದೆ. ಒಂದು ಕತ್ತಲೆಯ ಕೋಣೆ ಅದ. ಆ ಕೋಣೆಯೊಳಗೆ ಒಂದು ಗಡಿಗೆ, ಮಣ್ಣಿನ ಗಡಿಗೆ ಡಬ್ಬು ಹಾಕಿದ್ದಾರೆ. ಆ ಮಣ್ಣಿನ ಗಡಿಗೆ ಒಳಗೆ ಒಂದು ಕರಿ ಕಲ್ಲದ ಅಂತ ಇಟ್ಕೋರಿ. ಅಲ್ಲಿ ದಂಡದಿಂದ ಹರಿವೆಯನ್ನು ಒಡೆದ ನಂತರವೂ ಕೂಡ ದೀಪವಿಲ್ಲದೆ ಆ ನಿರಾವರಣ ಪಾತ್ರೆಯು ಪ್ರಕಾಶ ಆಗುವುದಿಲ್ಲ. ಯಾವ ಕಲ್ಲಿನ ಮೇಲೆ ಆ ಆವರಣ ಇತ್ತಲ್ಲ ಗಡಿಗೆ, ಆ ಗಡಿಗೆಯನ್ನು ಬಡಿಗೆಯಿಂದ ಬಡಿದ, ಆವರಣ ಭಂಗಾತು, ಕಲ್ಲಿನ ಆವರಣೆನೋ ಹೋಯಿತು. ಆದರೆ ಕಲ್ಲ ಕಾಣಿಸ್ತದೇನೋ, ಪ್ರಕಾಶ ಆಗ್ತದೇನೋ? ಇಲ್ಲ. ಹೊರಗಿಂದ ದೀಪ ತಗೊಂಡು ಬಂದಾಗ ಹೆಂಗೆ ಅದು ಪ್ರಕಾಶ ಆಗ್ತದನೋ ಹಾಗೆ ಮತ್ತೇನೆಂದರೆ, ದೀಪದಿಂದಲೇ ಹೇಗೆ ಪ್ರಕಾಶವಾಗುತ್ತದೆಯೋ ಹಾಗೆ ಅಜ್ಞಾನದಿಂದ ಆವೃತವಾದ ಯಾವ ಘಟವಿರುವುದು ಸಿದ್ಧಾಂತ. ಅಜ್ಞಾನದಿಂದ ಆವೃತವಾಗಿರ್ತಕ್ಕಂಥ ಘಟ. ಅಜ್ಞಾನದಿಂದ ಆವೃತ ಅಂದ್ರೇನು? ಗೊತ್ತಿಲ್ಲದಿರುವಿಕೆ. ಘಟ ಗೊತ್ತಿಲ್ಲ ನಮ್ಗೆ ಮೊದಲು ಅಲ್ಲ.
ಅದಕ್ಕೇನಂತಾರೆ ಶಾಸ್ತ್ರದಲ್ಲಿ ಆವರಣ ಅಂತ ಕರೀತಾರೆ. ಅಸತ್ವಾಪಾದಕ ಆವರಣ, ಅಭಾನಾಪಾದಕ ಆವರಣ. ಇಲ್ಲ, ತೋರುವುದಿಲ್ಲ. ಹೌದಲ್ಲ? ಈ ರೀತಿಯಾದ ಮತ್ತೇನೆಂದರೆ ದೀಪದಿಂದಲೇ ಹೇಗೆ ಪ್ರಕಾಶವಾಗುತ್ತದೆಯೋ ಹಾಗೆ ಅಜ್ಞಾನದಿಂದ ಆವೃತವಾದ ಯಾವ ಘಟವಿರುವುದೋ ಅದರ ಆವರಣವನ್ನು ವೃತ್ತಿಯು ಭಂಗ ಮಾಡುತ್ತದೆ. ಯಾವಾಗ ಘಟಾಕಾರ ವೃತ್ತಿ ಆಯಿತು ಅಂತಂದರೆ ಘಟದ ಆವರಣ ಭಂಗ ಆಯಿತು. ಅದು ಆದಾಗ್ಯಾದರೂ ಕೂಡ ಘಟವು ಪ್ರಕಾಶವಾಗುವುದಿಲ್ಲ. ಯಾಕಾಗೋದಿಲ್ಲ ಅಂತಾರೆ? ವೃತ್ತಿನೂ ಜಡ ಅದ, ಘಟನೂ ಜಡ ಅದ. ಅಲ್ಲಿ ಆವರಣ ಭಂಗ ಮಾತ್ರ ಏನದ ಅಂತಾರೆ? ವೃತ್ತಿಯ ಪ್ರಯೋಜನ ಅದ. ಏಕೆಂದರೆ ಘಟವೇನೋ ಸ್ವರೂಪತಃ ಜಡವಿರುತ್ತದೆ, ಅದರಂತೆ ವೃತ್ತಿಯೂ ಕೂಡ ಜಡವಿರುತ್ತದೆ. ಆವರಣವನ್ನು ಭಂಗ ಮಾಡುವುದು ಮಾತ್ರ ವೃತ್ತಿಯ ಪ್ರಯೋಜನದ. ವೃತ್ತಿಯ ಪ್ರಯೋಜನ ಏನದ? ಆವರಣ ಭಂಗ ಮಾಡುವುದು ಮಾತ್ರ ವೃತ್ತಿ ಪ್ರಯೋಜನದ. ಅದರಂತೆ ವೃತ್ತಿಯೂ ಕೂಡ ಜಡವಿರುತ್ತದೆ, ಆವರಣವನ್ನು ಭಂಗ ಮಾಡುವುದು ಮಾತ್ರ ವೃತ್ತಿಯ ಪ್ರಯೋಜನವಿರುತ್ತದೆ. ಆದ್ದರಿಂದ ಘಟದ ಪ್ರಕಾಶವಾಗುವುದಿಲ್ಲ. ಘಟ ಕಾಣಿಸ್ತೇನೋ, ಘಟದ ಜ್ಞಾನ ಆತೇನೋ? ಆಗುವುದಿಲ್ಲ. ಘಟವನ್ನು ಪ್ರಕಾಶ ಮಾಡುವವನು ಆಭಾಸನಿರುತ್ತಾನೆ. ಘಟವನ್ನು ಪ್ರಕಾಶ ಮಾಡುವ ಯಾರದರೆ? ಆಭಾಸ. ಆ ವೃತ್ತಿಯಲ್ಲಿರುವ ಆಭಾಸ. ಈ ರೀತಿಯಾಗಿ ನೇತ್ರಕ್ಕೆ ವಿಷಯವಾದ ಯಾವ ವಸ್ತು ಇರುವುದೋ ಅದರ ಪ್ರತ್ಯಕ್ಷವಾಗುವ ಜ್ಞಾನದ ರೀತಿಯನ್ನು ಹೇಳಲ್ಪಟ್ಟಿತು. ಇನ್ನು ಶ್ರವಣವೇ ಮೊದಲಾದವುಗಳಿಗೆ ಯಾವುದು ವಿಷಯವಾಗುವುದೋ ಅದು ಪ್ರತ್ಯಕ್ಷವಾಗುವ ಜ್ಞಾನದ ರೀತಿಯನ್ನಾದರೂ ಹೀಗೆಯೇ ತಿಳಿದುಕೊಳ್ಳಿರಿ. 5 ಜ್ಞಾನೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳಿಂದ 5 ಜ್ಞಾನ ಆಗ್ತವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅಲ್ಲಿ ವೃತ್ತಿ ಏನು ಮಾಡ್ತತಿ ಅಂತ ಕೇಳಿ ಶಬ್ದದ ಆವರಣ ಮಾಡ್ತೈತಿ. ಆ ಶಬ್ದವನ್ನು ಪ್ರಕಾಶ ಮಾಡ್ತಾನೆ ಯಾರು? ಆಭಾಸ. ಈ ರೀತಿ ಎಲ್ಲ ಏನ್ರಿ ತಿಳ್ಕೊರಿ ಅಂತ ಹೇಳಿ ಅದಕ್ಕೆ ಟಿಪ್ಪಣಿನೂ ಕೂಡ ನಿನ್ನೆ ಚಿಂತನೆ ಮಾಡಿದ್ದೇವೆ ಅಲ್ಲ. ಈಗ ವೃತ್ತಿ ಮತ್ತು ಘಟವು ಎರಡೂ ಒಂದೇ ದೇಶದಲ್ಲಿ ಸ್ಥಿತವಾಗಿರುವುದರಿಂದ ಘಟದ ಜ್ಞಾನವು ಪ್ರತ್ಯಕ್ಷವೆಂದು ಹೇಳಲ್ಪಡುತ್ತದೆ. ವೃತ್ತಿ ಮತ್ತು ಘಟ ಅಂದರೆ ವೃತ್ತಿ ಅವಚ್ಛಿನ್ನ ಚೇತನ, ಘಟ ಅವಚ್ಛಿನ್ನ ಚೇತನ ಎರಡೂ ಒಂದೇ ದೇಶದಲ್ಲಿ ಸ್ಥಿತವಾಗಿರುವುದರಿಂದ ಘಟದ ಜ್ಞಾನ ಪ್ರತ್ಯಕ್ಷ ಆಕತಿ ಅಲ್ರಿ. ಇನ್ನು ಅಂತಃಕರಣದಲ್ಲಿ ವೃತ್ತಿಯೇನೋ ಘಟಾಕಾರವಾಗಿರುತ್ತದೆ, ಆದರೆ ಘಟದೊಡನೆ ವೃತ್ತಿಯ ಸಂಬಂಧ ಆಗಿರುವುದಿಲ್ಲ. ಹಿಂಗೆ ಘಟ ಅಂದರೆ ಹಿಂಗಿರ್ತತಿ ಅಂತ ಯಾವನು ಒಬ್ಬ ಹೇಳಿದ. ಆವಾಗ ಘಟಾಕಾರ ವೃತ್ತಿಯೇನೋ ಆಯಿತು, ಆದರೆ ವೃತ್ತಿಯ ಸಂಬಂಧ ಆಗೈತೇನಲ್ಲೇ ಘಟಕವಾಗ ಆಗಿಲ್ಲ. ಅಂತರಂಗದಲ್ಲಿಯೇ ಘಟಾಕಾರ ವೃತ್ತಿ ಇದೆ, ಅದು ಘಟದ ಪರೋಕ್ಷ ಜ್ಞಾನ. ಘಟವು ಇರುತ್ತದೆ ಅಂದಾಗ ಪರೋಕ್ಷ ಜ್ಞಾನ. ಈ ರೀತಿಯಾಗಿ ಇದು ಘಟವಿರುತ್ತದೆ ಎಂಬುದು ಅಪರೋಕ್ಷ ಜ್ಞಾನದ ಆಕಾರ. ಇದು ಘಟವಿರುತ್ತದೆ ಮತ್ತು ಘಟ ಇರುತ್ತದೆ. ಘಟ ಐತಿ, ಇದು ಪರೋಕ್ಷ. ಇದು ಘಟವಿರುತ್ತದೆ, ಇದು ಅಪರೋಕ್ಷ. ಯದ್ಯಪಿ ಸ್ಮೃತಿ ಜ್ಞಾನವಾದರೂ ಕೂಡ ಪರೋಕ್ಷ ಜ್ಞಾನವೇ ಇರುವುದು. ಸ್ಮೃತಿ ಜ್ಞಾನ ಅಂತ ಒಂದದ. ಉದ್ಬುದ್ಧ ಸಂಸ್ಕಾರ ಜನ್ಯ ಮಾತ್ರ ಜ್ಞಾನಂ ಸ್ಮೃತಿ ಅಂತ. ಇದು ಸಂಸ್ಕಾರ ಜನ್ಯದ. ಯಾವುದು ಸ್ಮೃತಿ ಹೆಂಗದ? ಸಂಸ್ಕಾರ ಜನ್ಯದ. ಯದ್ಯಪಿ ಸ್ಮೃತಿ ಜ್ಞಾನವಾದರೂ ಕೂಡ ಪರೋಕ್ಷನದ ಇರುವುದು. ತಥಾಪಿ ಸ್ಮೃತಿ ಜ್ಞಾನವೇನೋ ಸಂಸ್ಕಾರ ಜನ್ಯವಿದೆ. ಅದರ ಸ್ಮೃತಿ ಜ್ಞಾನ ಹೆಂಗದ? ಸಂಸ್ಕಾರ ಜನ್ಯ. ಆದರೆ ಅನುಮಿತಿ ಮೊದಲಾದ ಪರೋಕ್ಷ ಜ್ಞಾನವು ಪ್ರಮಾಣಜನ್ಯವಿರುತ್ತದೆ. ನೋಡ್ರಿ, ಈಗ
ಸ್ಮೃತಿ ಜ್ಞಾನನೂ ಪರೋಕ್ಷದಾಗ ಸೇರಿಸಿದರು. ಹೌದಲ್ಲ. ಅನುಮಿತಿ ಜ್ಞಾನ, ಪರ್ವತದಲ್ಲಿ ಬೆಂಕಿ ಇರುತ್ತದೆ, ಬೆಂಕಿದು ಸಂಬಂಧ ಆಗೈತೇನು ವೃತ್ತಿಯೊಡನೆ? ಬೆಂಕಿದ ಸಂಬಂಧ ಆಗಿಲ್ಲ. ಆಗಿಲ್ಲ ಅಂದರೂ ಕೂಡ ಇರುತ್ತದೆ ಅಂತ ಜ್ಞಾನ ಐತಲ್ಲ, ಇದಕ್ಕೂ ಕೂಡ ಪ್ರತ್ಯಕ್ಷ ಅಂತಾರೆ. ಅಂದ್ರೆ ಸ್ಮೃತಿ ಜ್ಞಾನವು ಪ್ರತ್ಯಕ್ಷ ಅದಲ್ಲ, ಪರೋಕ್ಷ. ಸ್ಮೃತಿ ಜ್ಞಾನವು ಪರೋಕ್ಷ, ಅನುಮಿತಿ ಜ್ಞಾನವು ಪರೋಕ್ಷ. ಈ ರೀತಿಯಾಗಿ ಪರೋಕ್ಷ ಅಪರೋಕ್ಷಗಳ ಜ್ಞಾನವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಪ್ರತ್ಯಕ್ಷ ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ ಮತ್ತು ಅನುಪಲಬ್ಧಿ ಪ್ರಮಾಣಗಳ ಕಥನ. ನಮಗೆ ಜ್ಞಾನ ಆಗ್ಬೇಕಾದ್ರೆ ಯಾವುದಾದೊಂದು ಪ್ರಮಾಣಜನ್ಯ ಜ್ಞಾನಕ್ಕೆ ಪ್ರಮಾ ಅಂತ ಕರೀತಾರೆ. ಪ್ರಮಾಣಜನ್ಯ ಜ್ಞಾನಕ್ಕೆ ಪ್ರಮಾ ಅಂತ ಕರೀತಾರೆ. ಪ್ರಮಾಣಜನ್ಯ ಜ್ಞಾನ ಅಂದ್ರೆ ಈಗ ನಾವು ಪುಸ್ತಕ ನೋಡಕತ್ತೀವಲ್ಲ, ಅದಲ್ಲ, ಪುಸ್ತಕ ಜ್ಞೇಯ ಅದ, ನೇತ್ರ ಪ್ರಮಾಣ ಅದ, ಅದಲ್ಲ. ನೇತ್ರ ಮೂಲಕವಾಗಿ ನಮಗೆ ಈ ಪುಸ್ತಕ ಜ್ಞಾನ ಆಕೈತಲ್ಲ. ಆದ್ದರಿಂದ ಪ್ರಮಾಣಜನ್ಯ ಜ್ಞಾನ ಪ್ರಮಾ ಅಂತ ಕರೀತಾರೆ. ಪ್ರಮಾಣಜನ್ಯ ಇದ್ರೆ ಪ್ರಮಾ ಅಂತ ಕರೀತಾರೆ. ಈಗ ಪ್ರತ್ಯಕ್ಷ ಪ್ರಮಾಣ ಹೆಂಗಾಕತಿ, ಅನುಮಾನ ಪ್ರಮಾಣ ಹೆಂಗಾಕತಿ, ಉಪಮಾನ ಪ್ರಮಾಣ ಹೆಂಗಾಕತಿ, ಅರ್ಥಾಪತ್ತಿ ಪ್ರಮಾಣ ಹೆಂಗಾಕತಿ, ಅನುಪಲಬ್ಧಿ ಪ್ರಮಾಣ ಹೆಂಗಾಕತಿ, ನಮಗೆಲ್ಲ ಪ್ರಮಾಣಗಳ ಆಗತತೆ. ಆದ್ರೆ ಹಿಂಗೆ ನಮಗೆ ಜ್ಞಾನ ಆಕತಿ ಅನ್ನೋದು ಕಲ್ಪನಾ ಇಲ್ಲ, ಅದಲ್ರಿ. ಜ್ಞಾನೇನೋ ಆಕತಿ, ಯಾವ ರೀತಿಯಿಂದ ಜ್ಞಾನ ಆಕತಿ ಅನ್ನೋ ಕಲ್ಪನಾ ನಮಗೆ ಇಲ್ಲ. ಅದನ್ನೀಗ ಹೇಳಿಕೊಡ್ತಾ ಇದ್ದಾರೆ. ಯಾವ ಚಾರ್ವಾಕರಿರುವರೋ, ಇನ್ನು ಯಾರ್ಯಾರು ಎಷ್ಟೆಷ್ಟು ಪ್ರಮಾಣಗಳನ್ನು ಅಂಗೀಕಾರ ಮಾಡ್ಯಾರೆ, ಯಾವ್ಯಾವ ಮತದವರು ಎಷ್ಟೆಷ್ಟು ಪ್ರಮಾಣಗಳನ್ನು ಅಂಗೀಕಾರ ಮಾಡಿದ್ದಾರೆ. ಚಾರ್ವಾಕ ಮತದವರು ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅಂಗೀಕಾರ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷ ಪ್ರಮಾಣ ಒಂದನ್ನು ಅಂಗೀಕಾರ ಮಾಡ್ತಾರೆ ಅವರು, ಏನ್ರಿ. ಎರಡನೇದನ್ನು ಇಲ್ಲ. ಇವು ಕೆಳಗೇನಂತಾರೆ, ಅವು ಟಿಪ್ಪಣಿ ಒಳಗೆ ಎಷ್ಟೈತೆ ಟಿಪ್ಪಣಿ? ಅದು ನಂಬರ 97, 93. ಯಾರ ಮತದಲ್ಲಿ ಪಂಚಭೂತಗಳ ಅಂಗೀಕಾರವಿದೆಯೋ ಅಂಥ ಯಾವ ದೇಹಾತ್ಮವಾದಿಗಳಿಗೆ ಲೋಕಾಯತರೆಂದು ಅನ್ನುತ್ತಾರೆ. ಅದರಿಂದ ವಿಲಕ್ಷಣವಾಗಿ ಯಾವ ಆಕಾಶವನ್ನು ಹೊರತುಪಡಿಸಿ ಕೇವಲ 4 ಭೂತಗಳನ್ನೇ ಯಾರು ಅಂಗೀಕಾರ ಮಾಡಿರೋರೋ ಅಂಥ ಯಾವ ದೇಹಾತ್ಮವಾದಿಗಳಿಗೆ ಚಾರ್ವಾಕರೊಳಗೆ 2 ಪ್ರಕಾರ. ಒಬ್ಬ 5 ಭೂತಗಳನ್ನು ಅಂಗೀಕಾರ ಮಾಡ್ತಾನೆ, ಒಬ್ಬ ಆಕಾಶನ ಬಿಟ್ಟ 4 ಪ್ರಮಾಣಗಳನ್ನು ಅಂಗೀಕಾರ ಮಾಡ್ತಾನೆ, ಚಾರ್ವಾಕರು. ಅದಲ್ರಿ, ಚಾರ್ವಾಕರದು ಯಾರ್ಯಾರು ನಾವು ದೇಹ ನಾನು ತಿಳ್ಕೊಂಡಿದ್ದೀವಿ ಅವರೆಲ್ಲ ನಾವು ಚಾರಕ ಪೈಕಿ ಅಂತಲೇ, ಹೌದಲ್ರಿ. ಮತ್ತು ಅವ್ರ ಸಿದ್ಧಾಂತ ಅದು ಏನು, ದೇಹವೇ ನಾನು, ಮತ್ತೊಂದೇನಿಲ್ಲ, ಸುಖವೇ ಸ್ವರ್ಗ, ದುಃಖವೇ ನರಕ, ಮರಣವೇ ಮೋಕ್ಷ. ಶಾಸ್ತ್ರ ಮೋಕ್ಷ ಆಯ್ತು. ಹ್ಯಾಂಗಿದ್ದಂಗೆ ಸುಖವನ್ನು ಹೊಂದಬೇಕು. ಅದು ನ್ಯಾಯ ಆಗಲಿ ಅನ್ಯಾಯ ಆಗಲಿ, ನೀತಿ ಆಗಲಿ ಅನೀತಿ ಆಗಲಿ, ಸುಖವೇ ಸ್ವರ್ಗ, ದುಃಖವೇ ನರಕ, ಮರಣವೇ ಮೋಕ್ಷ. ಭಾಳ ಸರಳ ಐತಿ ಅವ್ರದ್ದು, ಹೌದಲ್ಲ. ಅದಕ್ಕೆ ಕಂಪ್ನಿ ಭಾಳ ಅದು. ಯಾವುದು? ದೇಹಾತ್ಮ ಬುದ್ಧಿ, ಚಾರ್ವಾಕ. ಏನು ಈ ರೀತಿಯಾಗಿ ಅವರು ಕೂಡ ಒಂದೇ ಪ್ರತ್ಯಕ್ಷ ಪ್ರಮಾಣವೊಂದನ್ನು ಯಾವ್ದು ಕಣ್ಣಿಗೆ ಕಾಣಿಸ್ತಿ ಅದು ಮಾತ್ರ ಸತ್ಯ, ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ ಅದು ಸುಳ್ಳ. ಅವ್ರ ನೇಮ್ ಅದ, ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅಂಗೀಕಾರ ಮಾಡ್ತಾರೆ. ಇನ್ನು ಕಣಾದ ಮತ್ತು ಸುಗತ ಮತಗಳ ಯಾವ ಅನುಸಾರಿಗಳಿರುತ್ತಾರೆಯೋ ಅವರು ಎರಡನೆಯದಾದ ಅನುಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡ್ತಾರೆ. ಕಣಾದ ಸುಗತ. ಕಣಾದ ನಾವು 95 ಕಣಾದ ವೈಶೇಷಿಕ ಶಾಸ್ತ್ರದ ಕರ್ತೃ ಅವ,
ಕಣಾದ ಅಂದ್ರೇನು? ವೈಶೇಷಿಕ ಶಾಸ್ತ್ರದ ಕರ್ತೃ ಅವ. ಅವರನ್ನು ಕಣಭುಕ್ ಅಂತಲೂ ಕರೆಯುತ್ತಾರೆ. ಅವ ಹ್ಯಾಂಗಿದ್ದ ಅಂದ್ರೆ, ಕಣಭುಕ್ ಅಂದ್ರೇನು, ಈ ರಾಶಿ ಆದ ಕೂಡಲೇ ಆ ಭೂಮಿಯೊಳಗೆ ಏನು ಕಣಗಳು ಇರ್ತಾವಲ್ಲ, ಆ ಕಣಗಳನ್ನ ತಂದು ಮಾತ್ರ ತಿಂದು ಬದುಕಿದ್ದತ್ತವ. ಕಣಭುಕ್. ಬುಕ್ ಅಂದರೆ ತಿನ್ನೋದು. ಕಣಭುಕ್. ಕಣ ಅಂದ್ರೇನು? ಭೂಮಿಯಾಗ ಬಿದ್ದ ಕಾಳುಗಳನ್ನು ಆರಿಸಿ ತಿಂದು ಬದುಕಿ ಈ ಶಾಸ್ತ್ರ ಬರದ ನೋಡ್ರಿ. ನಮಗೆ ಆರಾಮ್ ಹೋಳಿಗೆ ತುಪ್ಪ ಉಂಡು ಏನು ಬರೋಕ್ಕಾಗಬಾರ್ದು. ಎಷ್ಟು ತಪಸ್ಸುಗಳಾಗಿ ಹೋಗ್ಯಾರ ನಮ್ಮ ದೇಶದಾಗ. ಯಾರ್ದು ಅಂತ ಕೈ ಒಟ್ಟು ಕೇಳಂಗಿಲ್ಲ ರೀ. ಎಲ್ಲಿ ಕಾಳು ಬಿದ್ದಿರ್ತಾವ ಅವನು ತಂದು ಅವನೇ ತಿಂದು ಅದಕ್ಕೊಂದು ಶಾಸ್ತ್ರ ಬರ್ದಾನ. ಯಾವ ಶಾಸ್ತ್ರ ಬರ್ದಾನಪ್ಪ? ವೈಶೇಷಿಕ ಶಾಸ್ತ್ರ. ನ್ಯಾಯ ಮತ್ತು ವೈಶೇಷಿಕ ಇವರೆಲ್ಲ ಷಡ್ದರ್ಶನಗಳು ಅಂತ ಬರ್ತಾವೆ. ಇನ್ನು ಈ ಕನಾದ ಮತ್ತು ಸುಗತ ಅಂದ್ರೆ ಬೌದ್ಧ ಮತದವರು. ಸುಗತ ಅಂದರೆ ಯಾರು? ಬೌದ್ಧ ಮತವನ್ನು ಯಾರು ಅನುಸರಿಸುತ್ತಾರೆಯೋ ಅವರಿಗೆ ಸುಗತ ಅಂತ ಕರೀತಾರೆ. ಅವರು ಎರಡನೇದಾದ ಅನುಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡುತ್ತಾರೆ. ಅನುಮಾನ ಪ್ರಮಾಣ ಪ್ರತ್ಯಕ್ಷನೂ ಇರಬೇಕು, ಅನುಮಾನನೂ ಇರಬೇಕು. ಅನುಮಾನ ಪ್ರಮಾಣವನ್ನು ಅಂಗೀಕಾರ ಮಾಡೋಕ್ಕೆ ಕಾರಣ ಏನು? ಅದನ್ನು ಭಾಳ ಚಂದ ಹೇಳ್ಯಾರ ಇಲ್ಲಿ. ಅಲ್ಲ, ಅದ್ರದ್ದೇನು ಅವಶ್ಯಕತೆ ಅದ? ಅನುಮಾನ ಪ್ರಮಾಣದ ಏನು ಅವಶ್ಯಕತೆ ಅದ? ಯಾಕೆ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ರೆ, ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅಂಗೀಕಾರ ಮಾಡಿದ್ದಾದರೆ ತೃಪ್ತಿಯನ್ನು ಅರಸುವವನು ಭೋಜನದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ತೃಪ್ತಿಯನ್ನು ಬಯಸುವವನು ಅಲ್ರಿ, ಹಸು ಆಗೈತಿ ಅಲ್ಲ, ಹಸು ಆಗೈತಿ, ಅವಾಗ ಅನ್ನ ಬೇಕಾಗೈತಿ. ಆದ್ರೆ ಆ ತೃಪ್ತಿಯನ್ನು ಬಯಸ್ತಕ್ಕಂಥವ ಏನದನ ಅಂತ ಕೇಳಿದ, ಭೋಜನದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಏಕೆಂದರೆ ಭುಂಜಿಸದಿರುವ ಭೋಜನದಲ್ಲಿ ತೃಪ್ತಿಯ ಕಾರಣತ್ವದ ಅನುಭವ ಆಗಬೇಕಾದರೆ ಪ್ರತ್ಯಕ್ಷ ಪ್ರಮಾಣ ಜನಿಸಿದ ಪ್ರತ್ಯಕ್ಷ ಜ್ಞಾನ ಇರುವುದೇ ಇಲ್ಲ. ಆ ಅನ್ನದೊಳಗೆ ತೃಪ್ತಿಯ ಪ್ರತ್ಯಕ್ಷ ತೃಪ್ತಿ ಕಾಣ್ತೈತಿ. ಅನ್ನೋದ್ರೊಳಗೆ ತೃಪ್ತಿ ಪ್ರತ್ಯಕ್ಷ ಕಾಣ್ತೈತೆ ಅನ್ನದೊಳಗೆ. ಅಂದ್ರೆ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಆಗುವುದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಹಿಂದೆ ಊಟ ಮಾಡಿದಾಗ ನನಗೆ ತೃಪ್ತಿ ಆಗೈತಿ, ಅದಕ್ಕೆ ಈಗೂ ಊಟ ಮಾಡಿದ್ರೆ ತೃಪ್ತಿ ಆಕತಿ ಅಂಥೇಳಿ ಪ್ರವೃತ್ತಿ ಹಾಕ ನಾವು ಊಟದಾಗ. ಅದಲ್ಲ ಅನುಮಾನ ಅಂತಾರೆ. ಇದಕ್ಕೆ ಏನಂತಾರೆ? ಅನುಮಾನ. ಏನು ಹೇಗೆ ಬಂತು? ಅಂಗೀಕಾರ ಮಾಡುತ್ತೆ. ಏಕೆಂದರೆ ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅಂಗೀಕಾರ ಮಾಡಿದ್ದಾದರೆ ತೃಪ್ತಿಯನ್ನು ಅರಸುವವನು ಭೋಜನದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಏಕೆಂದರೆ ಭುಂಜಿಸದಿರುವ ಭೋಜನದಲ್ಲಿ ತೃಪ್ತಿಯ ಕಾರಣತ್ವ ಅನುಭವವಾಗಬೇಕಾದರೆ ಪ್ರತ್ಯಕ್ಷ ಪ್ರಮಾಣದಿಂದ ಜನಿಸಿದ ಪ್ರತ್ಯಕ್ಷ ಜ್ಞಾನ ಇರುವುದೇ ಇಲ್ಲ. ಅನ್ನ ನೋಡಿದ್ರೆ ಇದು ತಿಂದ್ರೆ ನನಗೆ ತೃಪ್ತಿ ಆಕತಿ ಅನ್ನೋದು ಪ್ರತ್ಯಕ್ಷ. ಅನ್ನ ಮಾತ್ರ ಕಾಣಿಸ್ತೈತಿ, ತೃಪ್ತಿ ಕಾಣಿಸ್ತೈತಿ ಅನ್ನೋದ್ರೊಳಗೆ. ಪ್ರತ್ಯಕ್ಷ ಅನ್ನ ಮಾತ್ರ ಪ್ರತ್ಯಕ್ಷದ, ತೃಪ್ತಿ ಪ್ರತ್ಯಕ್ಷ ಇಲ್ಲ. ಅದಕ್ಕೆ ಈ ಪ್ರತ್ಯಕ್ಷ ಇಂಥ ಜಾಗದಾಗ ಪ್ರತ್ಯಕ್ಷದ ಉಪಯೋಗ ಇಲ್ಲ ಅಂತ ನಾವು. ಯಾಕೆ ನಾವು ಅನುಮಾನ ಅಂಗೀಕಾರ ಮಾಡ್ತೀವಿ ಅಂತ ಕೇಳಿದ್ರೆ, ಭುಂಜಿಸದಿರುವ ಭೋಜನದಲ್ಲಿ ಊಟ ಮಾಡಲಾರದೆ ಇರುವ. ಭುಂಜಿಸದಿರುವ ಅಂದ್ರೆ ಊಟ ಮಾಡದೇ ಇರುವ ಅಲ್ಲಿ ಕಾರಣತ್ವದ ಅನುಭವ ಆಗಬೇಕಾದರೆ ಪ್ರತ್ಯಕ್ಷ ಪ್ರಮಾಣದಿಂದ ಜನಿಸಿದ ಪ್ರತ್ಯಕ್ಷ ಜ್ಞಾನ ಇರೋದೇ ಇಲ್ಲ. ಆದ್ದರಿಂದ ಭುಂಜಿಸಿದ ಭೋಜನದಲ್ಲಿ ತೃಪ್ತಿಯನ್ನು ಕಾರಣತ್ವವನ್ನು ಯಾವನು ಅನುಭವ ಮಾಡಿರುವನೋ, ಹಿಂದೆ ಉಂಡಾಗ ತೃಪ್ತಿಯಾಗಿತ್ತು ಅದನ್ನ ಅನುಭವ ಆಯ್ತು ನಮಗೆ. ಆ ಅನುಭವದಿಂದ ಈ ಊಟದೊಳಗೆ ಪ್ರವೃತ್ತಿ ಆಕ ನಾವು. ಅದನ್ನು ಬಿಡ್ರಿ. ಈಗ ಹುಟ್ಟಿದ ಕೂಸ ಮಲಿ ಹಾಲು ಕುಡಿದ್ರೆ ನನಗೆ ತೃಪ್ತಿ ಆಕೈತಿ ಅನ್ನೋದು, ಅದಕ್ಕೆ ಪ್ರತ್ಯಕ್ಷತೆ ನಮ್ಗೆ ಇಲ್ಲ.
ಹಿಂದೆ ಭಾಳ ಜನ್ಮದಾಗ ಕುಡಿದು ತೃಪ್ತಿ ಆಗ್ಯಾನ, ಹೌದಲ್ರಿ? ಅದಕ್ಕಾಗಿ ತಾಯಿ ಮಲಿ ಕಡೆ ಹೋಗ್ತದ ಹುಡುಗ. ಯಾರು ಹೇಳ್ಯಾರೇನು ಅವಾಗ? ಇಲ್ರಿ, ಈ ಹುಡುಗ ಆ ಸೂಲ್ಗಿತ್ತಿ ಹಿಂಗೆ ಕೆಲಸ ಮಾಡ್ತಾಳೆ, ಅದಕ್ಕೆ ಮಲಿ ಹಚ್ತಾಳ ಅಂತ ಅನ್ಬಹುದು ನೀವು. ಅಡವ್ಯಾಗ ಚಿಗರಿ ಅದು ಮರಿ ಹಾಕವಲ್ಲ, ಆ ಚಿಗರಿ ಮರಿ ಮಲಿ ಕುಡಿದ್ರೆ ತೃಪ್ತಿ ಆಕತಿ ಅಂತ ಯಾರ್ಯಾರು ಹೇಳ್ಯಾರೇನು? ಅದಕ್ಕೆ ಹಿಂದೆ ಹಿಂದೆ ಅನುಭವ ಮಾಡೈತೆ. ಅದು ಎಷ್ಟೋ ಜನ್ಮದಾಗ ಅನುಭವ ಮಾಡೈತೆ. ಏನು? ಊಟ ಮಾಡಿದ್ರೆ ತೃಪ್ತಿ ಆಕತಿ. ಆ ಅನುಭವದಿಂದ ಈಗೇನಾಕೈತಿ? ಊಟದೊಳಗೆ ಪ್ರವೃತ್ತಿ ಆಗುತ್ತದ. ಆದ್ದರಿಂದ ಭುಂಜಿಸಿದ ಭೋಜನದಲ್ಲಿ ತೃಪ್ತಿಯ ಕಾರಣತ್ವವನ್ನು ಅನುಭವ ಮಾಡಿರುತ್ತಾನೆಯೋ ಅವನು ಭುಂಜಿಸದಿರುವ ಭೋಜನದಲ್ಲಿ ಆದರೂ ಕೂಡ ಅನುಮಾನದಿಂದ ತಿಳಿದುಕೊಂಡು ತೃಪ್ತಿಯನ್ನು ಬಯಸಿ ಭೋಜನದಲ್ಲಿ ಪ್ರವೃತ್ತಿ ಆಗುತ್ತಾನೆ. ಹಿಂದಕ್ಕೆ ನಾವು ಊಟ ಮಾಡಿದಾಗ ತೃಪ್ತಿಯಾಗಿತ್ತು, ಈಗ ಊಟ ಮಾಡೋದು ತೃಪ್ತಿ ಅನುಭವ ಆಯ್ತಿಲ್ಲ. ಇದಕ್ಕೇನಂತಾರೆ? ಅನುಮಾನ ಪ್ರಮಾಣ ಅಂತ ಕರಿತಾರೆ ಅಲ್ರಿ. ಕಾರ್ಯವನ್ನು ಕಂಡು ಕಾರಣವನ್ನು ಊಹಾ ಮಾಡುವುದಕ್ಕೆ ಏನಂತಾರೆ? ಅನುಮಾನ ಪ್ರಮಾಣ. ಕಾರ್ಯವನ್ನು ಕಂಡು ಕಾರ್ಯದ ಅನುಭವದಿಂದ ಏನು ಮಾಡ್ತೀವಿ ನಾವು? ಕಾರಣ ಗುರ್ತೀವಿ. ಹೊಗೆ ಐತಿ ಅಂತಂದ್ರೆ ಇಲ್ಲಿ ಬೆಂಕಿ ನೋಡಿದ್ದೀವೇನೋ? ಬೆಂಕಿಯ ಕಾರ್ಯವಾಗಿರ್ತಕ್ಕಂಥ ಹೊಗೆ ಇರೋದರಿಂದ ಇಲ್ಲಿ ಬೆಂಕಿನೂ ಐತಿ ಅಂತ ನಾವು ತಿಳ್ಕೊತೀವಿ. ಹಾಗೆ ಅನುಮಾನ ಅಂತ ಕರೀತಾರೆ ಇದಕ್ಕೆ. ಆ ಅನುಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಬೇಕಾಗುತ್ತದೆ. ಈ ರೀತಿಯಿಂದ ಕಣಾದ ಮತ್ತು ಸುಗತ ಮತದ ಅನುಸಾರಿಗಳು ಪ್ರತ್ಯಕ್ಷ ಮತ್ತು ಅನುಮಾನ ಈ ಎರಡು ಪ್ರಮಾಣಗಳನ್ನು ಅಂಗೀಕಾರ ಮಾಡ್ಯಾರ ಅವರು. ಚಾರ್ವಾಕ ಎಷ್ಟು ಪ್ರಮಾಣ ಅಂಗೀಕಾರ ಮಾಡ್ಯಾನ? ಪ್ರತ್ಯಕ್ಷ ಪ್ರಮಾಣ ಒಂದನ್ನು ಅಂಗೀಕಾರ ಮಾಡ್ಯಾನ. ಇವರು ಯಾರ್ಯಾರು? ಕಣಾದ ಸುಗತ ಅಂದ್ರೆ ಬೌದ್ಧ ಮತದವರು. ಇವ್ರು ಏನು ಮಾಡ್ತಾರೆ? ಪ್ರತ್ಯಕ್ಷದ ಜೊತೆಗೆ ಅನುಮಾನವೂ ಕೂಡ ಇರಬೇಕು ಅಂತ ಎರಡನೇ ಗ್ರಹಣ ಮಾಡ್ತಾರೆ. ಇನ್ನು ಸಾಂಖ್ಯಶಾಸ್ತ್ರಕರ್ತೃವಾದ ಯಾವ ಕಪಿಲ ಮುನಿ ಇರುವನೋ ಅವನು ಮತದ ಅನುಸಾರಿಗಳು ಮೂರನೆಯದಾದ ಶಬ್ದ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿರುತ್ತಾರೆ. ಮೂರನೆಯದಾದ ಶಬ್ದ ಪ್ರಮಾಣವನ್ನು ಕೂಡ ಏನು ಮಾಡ್ಯಾರ? ಅವರು ಅಂಗೀಕಾರ ಮಾಡ್ಯಾರ. ಯಾರು? ಸಾಂಖ್ಯಶಾಸ್ತ್ರದ ಕರ್ತ ಕಪಿಲ ಮುನಿ. ಅವರು ಅನುಸಾರಿಗಳಾಗಿರ್ತಕ್ಕಂಥವರು ಶಬ್ದ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡ. ಶಬ್ದ ಪ್ರಮಾಣವನ್ನು ಅಂಗೀಕಾರ ಮಾಡ್ಲಿಕ್ಕೆ ಕಾರಣ ಏನೋ? ಕಾರಣ ಹೇಳ್ತಾರೆ. ಈ ವಿಚಾರ ಮತ್ತೊಂದು ಗ್ರಂಥದಾಗಿಲ್ಲ. ಮತ್ತೇನ್ರಿ? ಕಾರಣ ಹೇಳೇ ಆ ಪ್ರಮಾಣ ಅಂಗೀಕಾರ ಮಾಡ್ತಾನೆ ನಾವು. ಪ್ರಮಾಣ ಅಂಗೀಕಾರ ಮಾಡಿದ್ರೆ ಮಾಡ್ಯಾರ. ಈ ಮೂರನೇದು ಯಾಕೆ ನಾವು ಮಾಡಬೇಕಾಯ್ತು ಶಬ್ದ ಪ್ರಮಾಣವನ್ನು? ಅದಕ್ಕೆ ಹೇಳ್ತಾರೆ. ಏಕೆಂದರೆ ಒಂದು ವೇಳೆ ಪ್ರತ್ಯಕ್ಷ ಮತ್ತು ಅನುಮಾನಗಳು ಎರಡೇ ಪ್ರಮಾಣಗಳು ಅಂಗೀಕರಿಸಿದ್ದಾದರೆ ದೇಶಾಂತರದಲ್ಲಿ ಯಾವಾತನ ತಂದೆಯು ಮರಣ ಹೊಂದಿರುವನೋ ಅವನಿಗೆ ಯಾವನೋ ಒಬ್ಬ ಯಥಾರ್ಥ ವಕ್ತಾ ಪುರುಷನು ಬಂದು ಹೇಳುತ್ತಾನೆ, ನಿನ್ನ ತಂದೆಯ ಮರಣವನ್ನು ಹೊಂದಿದನು. ಆಗ ಶ್ರೋತೃಗೆ ತಂದೆಯ ಮರಣದ ನಿಶ್ಚಯವು ಆಗಬಾರದಾಗಿತ್ತು. ಪ್ರತ್ಯಕ್ಷತೆಯು ತಂದೆಯ ಮರಣ ಅನುಮಾನ ಪ್ರಮಾಣದಿಂದ ಆಗುವುದಿಲ್ಲ. ಅದು ಅಂದ್ರೆ ಈ ಹೇಳಿದ್ ನೋಡು ಶಬ್ದದಿಂದ ಆತಲ್ಲ, ನಿಮ್ಮ ತಂದೆ ಏನು ಮಾಡ್ಯಾನ? ಸತ್ತಾನ ಅಂತ. ಈಗ ವಕ್ತೃ ಯಥಾರ್ಥ ವಕ್ತ ಸತ್ಯವನ್ನು ಹೇಳುವವನು ಅವನು ಹೇಳ್ಕೊಳ್ಳೆ ಏನತ್ತೆ ಇವಾಗ? ಅವನಿಗೆ ಯಾವನೋ ಒಬ್ಬ ಯಥಾರ್ಥ ವಕ್ತಾ ಪುರುಷನು ಬಂದು ಹೇಳುತ್ತಾನೆ, ನಿನ್ನ ತಂದೆಯು ಮರಣ ಹೊಂದಿರುವನು. ಆಗ ಶ್ರೋತೃಗೆ ತಂದೆಯ ಮರಣದ ನಿಶ್ಚಯವು ಆಗಬಾರ್ದಾಗಿತ್ತು. ಎರಡೇ ಪ್ರಮಾಣ ಅಂಗೀಕಾರ ಮಾಡಿದ್ರೆ ಆಗಬಾರ್ದು. ಏಕೆಂದರೆ
ದೇಶಾಂತರದಲ್ಲಿರುವ ತಂದೆಯ ಮರಣದ ಜ್ಞಾನವು ಪ್ರತ್ಯಕ್ಷ ಮತ್ತು ಆಗಬಾರ್ದಾಗಿತ್ತು. ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಆಗುವುದು ಸಂಭವಿಸುವುದಿಲ್ಲ. ಪ್ರತ್ಯಕ್ಷ ಅಂತೂ ಇಲ್ಲ, ಅನುಮಾನದಿಂದನೂ ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಿಂದ ಕಪಿಲ ಮತದ ಅನುಸಾರಿಗಳು ಪ್ರತ್ಯಕ್ಷ, ಅನುಮಾನ ಹಾಗೂ ಶಬ್ದ ಮೂರು ಬೇಕತ್ತಾರ. ಅವರು ಅಂದರೆ ಪ್ರತ್ಯಕ್ಷ ಒಂದನ್ನು ಅಂಗೀಕಾರ ಮಾಡಿದವರು ಯಾರು? ಪ್ರತ್ಯಕ್ಷ ಒಂದು ಅಂಗೀಕಾರ ಮಾಡಿದವರು ಯಾರು? ಚಾರ್ವಾಕರು. ಪ್ರತ್ಯಕ್ಷ ದೃಷ್ಟಿಗೆ ಅನುಮಾನ ಒಂದನ್ನು ಅಂಗೀಕಾರ ಮಾಡಿದವರು ಯಾರು? ಕಣದ ಸುಗತ. ಈಗ ಮೂರನೇದ್ದು ಸಾಂಖ್ಯಶಾಸ್ತ್ರಕರ್ತ ಕಪಿಲ ಮುನಿ. ಇವೇನಂತಾನ? ಶಬ್ದನೂ ಒಂದು ಪ್ರಮಾಣ ಬೇಕು ಅತಾನ. ಯಾಕೆ? ಪರದೇಶದಲ್ಲಿ ಸತ್ತಿರ್ತಕ್ಕಂಥ ಅಪ್ಪ ಪ್ರತ್ಯಕ್ಷನೂ ಇಲ್ಲ, ಅನುಮಾನದಿಂದನೂ ತಿಳಿಲಕ್ಕ ಸಾಧ್ಯ ಇಲ್ಲ. ಆ ಮನುಷ್ಯ ಏನು ಶಬ್ದದಿಂದ ಹೇಳಿದಲ್ಲ, ಅದಕ್ಕೆ ಶಬ್ದವೂ ಕೂಡ ಒಂದು ಪ್ರಮಾಣ. ನೀವು ಟಪಾಲದು ಓದ್ತಿರಲ್ಲ, ಟಪಾಲ ಪತ್ರ ಓದ್ತಿರಲ್ಲ, ಪತ್ರಜ್ಞಾನ ಏನಿದು? ಶಬ್ದ ಪ್ರಮಾಣ ಅಲ್ಲನೇ ಇದು ಅಲ್ಲ. ಈ ರೀತಿಯಾಗಿ ಏಕೆಂದರೆ ಒಂದು ವೇಳೆ ಪ್ರತ್ಯಕ್ಷ ಅನುಮಾನಗಳೇ ಎರಡು ಪ್ರಮಾಣ ಅಂಗೀಕಾರ ಮಾಡಿದ್ದಾದರೆ ದೇಶಾಂತರದಲ್ಲಿರುವ ಯಾವ ತಂದೆ ಮರಣ ಹೊಂದಿರೋನೋ ಅವನಿಗೆ ಯಾವನೋ ಒಬ್ಬ ಯಥಾರ್ಥ ವಕ್ತ ಪುರುಷನೋ ಹೇಳುತ್ತಾನೆ, ನಿನ್ನ ತಂದೆ ಮರಣ ಹೊಂದಿದನು. ಆಗ ಶ್ರೋತೃವಿಗೆ ತಂದೆಯ ಮರಣದ ನಿಶ್ಚಯ ಆಗಬಾರ್ದಾಗಿತ್ತು. ಯಾಕೆಂದರೆ ದೇಶಾಂತರದಲ್ಲಿರುವ ತಂದೆಯ ಮರಣದ ಜ್ಞಾನ ಪ್ರತ್ಯಕ್ಷನೂ ಅಲ್ಲ ಮತ್ತು ಅನುಮಾನದಿಂದನೂ ಆಗುವುದು ಸಂಭವಿಸುವುದಿಲ್ಲ. ಈ ರೀತಿಯಿಂದ ಕಪಿಲ ಮತದ ಅನುಸಾರಿಗಳು ಪ್ರತ್ಯಕ್ಷ, ಅನುಮಾನ ಹಾಗೂ ಶಬ್ದ ಮೂರು ಪ್ರಮಾಣಗಳನ್ನು ಅಂಗೀಕಾರ ಮಾಡುತ್ತಾರೆ. ಈಗ ಮೂರದು. ನಾಲ್ಕನೇದ್ದು, ನ್ಯಾಯಶಾಸ್ತ್ರದ ಕರ್ತೃವಾದ ಯಾವ ಗೌತಮನಿರುವನೋ. ನ್ಯಾಯಶಾಸ್ತ್ರವನ್ನು ಬರ್ದಾನ ಗೌತಮ. ಅವನ ಮತದ ಅನುಸಾರವಾಗಿ ಉಪಮಾನವನ್ನು ಕೂಡ ಚತುರ್ಥ ಪ್ರಮಾಣವೆಂದು ಅಂಗೀಕಾರ ಮಾಡಿರುತ್ತಾರೆ. ಉಪಮಾನ ಪ್ರಮಾಣ ಒಂದು ಬೇಕು ಏನ್ರಿ? ಉಪಮಾನ ಪ್ರಮಾಣ ಕೂಡ ಬೇಕು. ಅವನಂತೆ ಇವನು ಅಲ್ರಿ. ಧರ್ಮೇ ಭಿನ್ನ ಧರ್ಮ ಸಮಾನ, ಇದಕ್ಕೆ ಅಂತಾರೆ ಸಾದೃಶ್ಯ ಅಂತಾರೆ. ಸಾದೃಶ್ಯ ಜ್ಞಾನದಿಂದ ಹಿಂದೊಬ್ಬ ಸಾಧು ನೋಡಿದ್ದು ಅವನಂಗೆ ಇವದಾನ ನೋಡಪ್ಪ ಅಂತಿರ್ತಾರಿಲ್ಲ. ಹಾಗೆ ಈ ಸಾದೃಶ್ಯಜನ್ಯವಾಗಿರ್ತಕ್ಕಂಥ ಯಾವ ಅನುಸಾರಿಯಾದ ಉಪಮಾನ ಪ್ರಮಾಣ ಕೂಡ ಚತುರ್ಥ ಪ್ರಮಾಣವೆಂದು ಅಂಗೀಕಾರ ಮಾಡಿರುತ್ತಾರೆ. ಏಕೆಂದರೆ ಪ್ರತ್ಯಕ್ಷವೇ ಮೊದಲಾದ ಮೂರೇ ಪ್ರಮಾಣಗಳನ್ನು ಅಂಗೀಕಾರ ಮಾಡಿದ್ದಾದರೆ ಯಾವ ಪುರುಷನು ಗವಯ ಅಂದರೆ ಕಾಡಾಕಳನ್ನು ನೋಡಿರುವುದಿಲ್ಲವೋ ಅಂಥ ಪುರುಷನು ಅರಣ್ಯವಾಸಿ ಪುರುಷನಿಂದ ಈ ರೀತಿ ಶ್ರವಣ ಮಾಡಿರುತ್ತಾನೆ. ಏನಂತ? ಗೋವಿನ ಸದೃಶ್ಯವಾಗಿ ಗವಯವಿರುತ್ತದೆ. ಅವ ಅರಣ್ಯವಾಸಿ ಪುರುಷನ ಗ್ರಾಮವಾಸಿ ಪುರುಷಕ್ಕೇದ ಗವಯತ್ತು ಒಂದು ಐತತ್ತ, ಅದು ಹೆಂಗೈತಪ್ಪ ಅಂತ ಕೇಳ್ದ. ಅರಣ್ಯವಾಸಿ ಪುರುಷನಿಗೆ ದಿನಾಲೂ ಅದು ಗವಯ ಬೇಷಪ್ಪ ಗುರ್ತಾಕಿತ್ತು, ಗಟ್ಟಿ ಹಾಕಿತ್ತು. ಅರಣ್ಯವಾಸಿ ಪುರುಷನಿಂದ ಈ ರೀತಿ ಶ್ರವಣ ಮಾಡಿರುತ್ತಾನೆ. ಗೋವಿನ ಸದೃಶ್ಯವಾಗಿ ಗವಯವಿರುತ್ತದೆ. ಆಗ ಪುರುಷನು ಯಾವಾಗ ವನದಲ್ಲಿ ಹೋಗುತ್ತಾನೆಯೋ ಮತ್ತು ಗವಯವನ್ನು ನೋಡುತ್ತಾನೆಯೋ ಆವಾಗ ಅವನಿಗೆ ಅರಣ್ಯವಾಸಿ ಪುರುಷನು ಹೇಳಲ್ಪಟ್ಟ ಯಾವ ಗೋವಿನ ಸದೃಶ ಗವಯಿರುತ್ತದೆ ಎಂಬ ವಾಕ್ಯವು ಹಾಗೂ ಅದರ ಅರ್ಥದ ಸ್ಮರಣೆಯು ಆ ಸ್ಮೃತಿಯೇ ಅನಂತರದಲ್ಲಿ ಪುರುಷನಿಗೆ ಈ ಪಶು ಗವಯವಿರುತ್ತದೆ ಎಂಬ ಜ್ಞಾನ ಆಗುತ್ತದೆ. ಗವಯ ಅಂದರೆ ಕಾಡಾಕಳ ಅಂತ ಅರ್ಥ. ಸಾಮಾನ್ಯವಾಗಿ ಕಾಡಾಕಳ ಅಂತ ಇರ್ತೈತಲ್ಲ, ಕಾಡಿನಾಗ ಬೀಳ್ತೈತಲ್ಲ, ಅದು ಕೇವಲ ಹೆಂಗಿರ್ತೈತಿ ಅಂತ ಕೇಳಿದ್ರೆ ಆಕಳಂಗೆ ಇರ್ತೈತಿ ಎಂಬ ಈ ಪಶು ಗವಯವಿರುತ್ತದೆ ಎಂಬ ಜ್ಞಾನವಾಗುತ್ತದೆ. ಹಾಗಾದರೆ ಇಂಥ ಜ್ಞಾನವು ಆಗಬಾರ್ದಾಗಿತ್ತು.
ಈಗ ಆ ಗವಯ ಪಶುವನ್ನು ನೋಡಿದ. ನೋಡಿ ಅರಣ್ಯ ಪುರುಷ ಹೇಳಿದ ಮಾತು ನೆನಪಿಗೆ ಬಂತು. ಏನು ಹೇಳಿದವ? ಗೋ ಸದೃಶ್ಯವಾಗಿ ಗವಯವಿರುತ್ತದೆ ಅಂತ ಹೇಳಿದ್ದಿಲ್ಲ. ಗೋವನ್ನಂತೂ ಗ್ರಾಮವಾಸಿ ಪುರುಷ ನೋಡೇ ಇರ್ತಾನ. ಆ ಗವಯ ಪಶು ಎದುರಿಗೆ ಬತ್ತು ಅರಣ್ಯದಾಗ ಹೋದಾಗ ಆವಾಗ ಅವನು ಹೇಳಿದ್ದು ನೆನಪಾತು. ನೆನಪಾಗಿ ಅದ್ರದ್ದು ಇದ್ರದ್ದು ಅಲ್ರಿ ಸಾದೃಶ್ಯ ಅಲ್ಲೂ ಅದರಂತೆ ಇದು ಐತಲ್ಲ, ಅದಕ್ಕೆ ಈ ಧರ್ಮಿ ಭಿನ್ನ ಧರ್ಮ ಸಮಾನ. ಆ ಧರ್ಮಿ ಆಕಳ ಧರ್ಮಿ ಬೇರೆ, ಗವಯ ಧರ್ಮಿ ಬೇರೆ. ಧರ್ಮ 4 ಕಾಲ ಕೋಡ ಇವೆಲ್ಲ ಧರ್ಮ ಏನದಲ್ಲ ಸಮಾನದ. ಈ ಪಶು ಗವಯಿರುತ್ತದೆ ಎಂಬ ಜ್ಞಾನವಾಗುತ್ತದೆ. ಹಾಗಾದರೆ ಇಂಥ ಜ್ಞಾನವು ಆಗಬಾರದಾಗಿತ್ತು. ಆದ್ದರಿಂದಲೇ ಇಂತಹ ವಿಲಕ್ಷಣ ಜ್ಞಾನಕ್ಕೆ ಕಾರಣವಾದ ಉಪಮಾನ ಪ್ರಮಾಣವಾದರೂ ಕೂಡ ಅಂಗೀಕಾರ ಮಾಡಬೇಕು. ಈ ಉಪಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಬೇಕು ಅಂತ ಹೇಳ್ತಾನೆ. ಈ ಎಲ್ಲ ಪ್ರಮಾಣಗಳನ್ನು ನಾವು ವೃತ್ತಿ ರತ್ನಾವಳಿ ಒಳಗೆ ವೃತ್ತಿ ಪ್ರಭಾಕರದಾಗ ಹೇಳಿದೆವು, ನೋಡ್ಕೊಡ್ರಿ ಅಂತ ಕೆಳಗೆ ಟಿಪ್ಪಣಿಕಾರ ಹೇಳ್ತಾ ಇದ್ದಾನೆ. ಇನ್ನು ರೋಜ್ ಎಂಬ ಹೆಸರಿನ ವಿಶೇಷವಾದ ಪಶು, ಅದಕ್ಕೆ ರೋಜ್ ಅಂತಾರೆ. ಅದಕ್ಕೆ ಕಾಡು ಹಾಕ್ಳಕ್ಕೆ ಇಲ್ಲ ಗವಯ ಪಶು, ಗವಯಕ್ಕೆ ಏನಂತಾರೆ ರೋಜ್ ಅಂತ ಕೂಡ ಆ ದೇಶದ ಅರ್ಥ ಶಬ್ದ ಅದು. ಇನ್ನು 5 ಪೂರ್ವಮೀಮಾಂಸೆ ಏಕದೇಶಿಯಾದ ಯಾವ ಭಟ್ಟನ ಶಿಷ್ಯನಾದ ಪ್ರಭಾಕರನಿರುವನು ಅವನು 5ನೇದಾದ ಅರ್ಥಾಪತ್ತಿ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿರುತ್ತಾನೆ. ಇವು 5 ಪ್ರಮಾಣಗಳು ಬೇಕು ಅಂತ ನೀವು ಇವ್ಯಾರಿವ ಪೂರ್ವಮೀಮಾಂಸ ಏಕದೇಶಿ ಅವ ಯಾವ ಭಟ್ಟನ ಶಿಷ್ಯನಾದ ಪ್ರಭಾಕರ. ಇವು 5ನೇ ಪ್ರಮಾಣ ಅದ್ಯಾವುದು ಅರ್ಥಾಪತ್ತಿ ಪ್ರಮಾಣ ಮಾಡ್ತಾನೆ. ಹಗಲಿನಲ್ಲಿ ಭೋಜನವನ್ನು ಮಾಡಲಾರದ ಪುರುಷನ ಸ್ಥೂಲ ಶರೀರವನ್ನು ನೋಡಿ ಈ ಪುರುಷನು ರಾತ್ರಿಲಿ ಭೋಜನ ಮಾಡುತ್ತಾನೆ ಎಂಬ ಜ್ಞಾನವು ಉಂಟಾಗುತ್ತದೆ. ಒಬ್ಬ ದಪ್ಪ ಮನುಷ್ಯ ಅದಾನ, ಅವಾಗ ಈ ಮನುಷ್ಯ ಒಟ್ಟು ಹಗಲು ಊಟನ ಮಾಡಂಗಿಲ್ಲ ನೋಡ್ರಿ. ಹಗಲು ಊಟ ಮಾಡೋದಿಲ್ಲ, ಅದ್ರಂಗ ರಾತ್ರಿ ಊಟ ಮಾಡದೆ ಹೋಗಿದ್ರೆ ಈ ದಪ್ಪ ಇರ್ತೈತೇನೋ, ಸ್ಥೂಲ ಶರೀರ ಇರ್ತೈತೇನೋ, ಇರುವುದಿಲ್ಲ. ಹಂಗಾರ ಇವು ರಾತ್ರಿ ಭೋಜನ ಮಾಡ್ತಾನ ಅಂತ ಅವನ ಸ್ಥೂಲ ಶರೀರವನ್ನು ನೋಡಿ ಈ ರೀತಿ ಆಗ್ತದೆ. ಶರೀರ ನೋಡಿ ಈ ಪುರುಷನು ರಾತ್ರಿಯಲ್ಲಿ ಭೋಜನ ಮಾಡುತ್ತಾನೆ ಎಂಬ ಜ್ಞಾನ ಉಂಟಾಗ್ತದೆ. ಅಲ್ಲಿ ಹಗಲಿನಲ್ಲಿ ಭೋಜನವನ್ನು ತ್ಯಾಗ ಮಾಡಿದವನಲ್ಲಿ ರಾತ್ರಿ ಭೋಜನದ ಹೊರತಾಗಿ ಸ್ಥೂಲತ್ವವು ಸಂಭವಿಸುವುದಿಲ್ಲ. ಹಗಲಿ ಬಿಟ್ಟಂಗೆ ರಾತ್ರಿ ಬಿಟ್ಟಿದ್ದಂದ್ರೆ ಸ್ಥೂಲತ್ವ ಸಂಭವಿಸೋದಿಲ್ಲ. ಆದ್ದರಿಂದ ರಾತ್ರಿ ಭೋಜನಕ್ಕೆ ಸ್ಥೂಲತ್ವವು ಸಂಪಾದ್ಯವಿರುತ್ತದೆ ಮತ್ತು ರಾತ್ರಿ ಭೋಜನವು ಸಂಪಾದಕ ಇರುತ್ತದೆ. ಸಂಪಾದಕ ಅಲ್ರಿ. ಈ ರೀತಿಯಾಗಿ ಭೋಜನ ಸಂಪಾದಕದ ಈ ರೀತಿ ಸಂಪಾದಕವಾಗಲ್ಪಟ್ಟಂತಹ ಯಾವ ರಾತ್ರಿ ಭೋಜನವಿರುವುದೋ ಈ ರಾತ್ರಿ ಭೋಜನ ಏನು ಐತೆ ಅಲ್ಲ, ಇದು ಯಾವ ಪ್ರಮಾಣದಿಂದ ಆಗೈತಿ ಅಂತ ಕೇಳಿದರೆ ಅದರ ಜ್ಞಾನವು ಕಾರಣವಾಗಲ್ಪಟ್ಟಂತಹ ಸ್ಥೂಲತ್ವದ ಅಸಂಭವದ ಜ್ಞಾನವು ಅರ್ಥಾಪತ್ತಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಅಸಂಭವ ಜ್ಞಾನ ಹಗಲಿ ಊಟ ಮಾಡದೆ ಇದ್ದರೆ ಅನ್ರಿ, ರಾತ್ರಿನೂ ಹಗಲಿ ಅಂತ ಊಟ ಮಾಡದೇ ಇದ್ದಂದ್ರೆ ಅಸಂಭವ. ಏನು ಅಸಂಭವ? ಸ್ಥೂಲ ಶರೀರ ಸಂಭವಿಸುವುದಿಲ್ಲ. ಅಸಂಭವದ ಜ್ಞಾನದಿಂದ ಇವಾಗೇನಾಕತಿ ಅರ್ಥಾಪತ್ತಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಈ ರೀತಿಯಾಗಿ ಎಷ್ಟದು
5 ಅದು ತೀರ್ಥ. ಇನ್ನು 6ನೇದು ಪೂರ್ವಮೀಮಾಂಸಕನಾದ ಯಾವ ಭಟ್ಟನಿರೋಣೋ ಅವನು 6ನೇದಾದ ಅನುಪಲಬ್ಧಿ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡುತ್ತಾನೆ. ಭಟ್ಟ 6, ಭಟ್ಟನ ಶಿಷ್ಯ 5. ಹಿಂದೆ ಭಟ್ಟನ ಶಿಷ್ಯ ಅಂತ ಹೇಳ್ಯಾರಲ್ಲ, ಭಟ್ಟ 6 ಪ್ರಮಾಣವನ್ನು ಅಂಗೀಕಾರ ಮಾಡ್ತಾನೆ, ಭಟ್ಟನ ಶಿಷ್ಯ 5 ಪ್ರಮಾಣದಾಗ ನಿಂತು ಬಿಟ್ಟವ ಅಂಗೀಕಾರ ಮಾಡಿರ್ತಾನೆ. ಮತ್ತು ವೇದಾಂತ ಶಾಸ್ತ್ರದಲ್ಲಿಯೂ ಕೂಡ 6 ಪ್ರಮಾಣಗಳನ್ನು ಅಂಗೀಕಾರ ಮಾಡಿರುತ್ತಾರೆ. ವೇದಾಂತ ಶಾಸ್ತ್ರದಲ್ಲಿ ಕೂಡ ಏನದ 6 ಪ್ರಮಾಣವನ್ನು ಅಂಗೀಕಾರ ಮಾಡಿರುತ್ತಾರೆ. ಅನುಪಲಬ್ಧಿಯ ಪ್ರಮಾಣದ ಪ್ರಯೋಜನವು ಈ ರೀತಿಯಾಗುತ್ತದೆ. ಅನುಪಲಬ್ಧಿ ಅದರ ರೀತಿ ಏನು? ಗ್ರಹಾದಿಗಳಲ್ಲಿ ಘಟವೇ ಮೊದಲಾದಗಳ ಅಭಾವದ ಜ್ಞಾನವಾಗುತ್ತದೆ. ಗ್ರಹಾದಿಗಳಲ್ಲಿ ಮನೆಯೊಳಗೆ ಘಟದ್ದು ಅಭಾವದ ಜ್ಞಾನ ಆಗ್ತದೆ. ಅಲ್ಲಿ ಯಾವ ಪದಾರ್ಥದ ಪ್ರತೀತಿ ಜ್ಞಾನ ಆಗುವುದಿಲ್ಲವೋ ಅದರ ಅಭಾವದ ಜ್ಞಾನ ಆಗುತ್ತದೆ. ಯಾವ ಪದಾರ್ಥದ ಪ್ರತೀತಿ ಜ್ಞಾನ, ಪ್ರತೀತಿ ಅಂದ್ರೆ ಜ್ಞಾನ ಅದಲ್ರಿ. ಆ ಜ್ಞಾನ ಇಲ್ಲ ಅಂದರೆ ಇಲ್ಲಿ ಕೊಡ ಇಲ್ಲ. ಕೊಡ ಇತ್ತಂದ್ರೆ ಕೊಡದ ಜ್ಞಾನ ಆಕ್ಕಿತ್ತು. ಕೊಡದ ಜ್ಞಾನ ಇಲ್ಲ ಅಂದ್ಮೇಲೆ ಕೊಡ ಇಲ್ಲ. ಘಟದ ಅಭಾವದ ಜ್ಞಾನ, ಇದಕ್ಕೊಂದು ವಿಶೇಷ ಪ್ರಮಾಣ ಕೊಟ್ಟಾರೆ ಇವರು. ಅಭಾವದ ಜ್ಞಾನ ಏನದಲ್ಲ, ಇದು ಕೂಡ ಏನದ ಆಗುವುದು ಅದರ ಅಭಾವದ ಜ್ಞಾನವಾಗುತ್ತದೆ. ಅಪ್ರತೀತಿಯಾಗುವುದನ್ನು ಅನುಪಲಬ್ಧಿ ಎಂದು ಹೇಳುತ್ತಾರೆ. ಪ್ರತೀತಿ ಅಂದ್ರೆ ಜ್ಞಾನ, ಅಪ್ರತೀತಿ ಅಂತಂದ್ರೆ ಅನುಪಲಬ್ಧಿ. ಉಪಲಬ್ಧಿ ಅನುಪಲಬ್ಧಿ. ಉಪಲಬ್ಧಿ ಅಂದ್ರೆ ಇರುವಿಕೆ, ಉಪಲಬ್ಧಿ ಇಲ್ಲದಿರುವಿಕೆ ಅದಲ್ರಿ. ಉಪಲಬ್ಧಿ ಅನುಪಲಬ್ಧಿ. ಉಪಲಬ್ಧಿ ಅಂದ್ರೆ ಇರುವಿಕೆ, ಉಪಲಬ್ಧಿ ಅಂದ್ರೆ ಇಲ್ಲದಿರುವಿಕೆ. ಇಲ್ಲದಿರುವಿಕೆ ಜ್ಞಾನಕ್ಕನ ಅಭಾವ ಅಂತಾರೆ. ಯಶ್ಯ ಅಭಾವ ತಸ್ಯ ಸ ಏವ ಪ್ರತಿಯೋಗಿ. ಯಾವುದ್ರ ಅಭಾವನ ಅಲ್ಲಿ ಅನುಯೋಗಿ ಪ್ರತಿಯೋಗಿ ಅದು ಭಾಳ ಗದ್ದಲದ, ಅದು ಮುಂದೆ ಬರ್ತದೆ. ಅನುಯೋಗಿ ಪ್ರತಿಯೋಗಿ ಇದ್ರನ ಅಭಾವ ಜ್ಞಾನ ಆಕತಿ. ಬರೀ ಇಲ್ಲ ಅಂತಂದ್ರೆ ಅಭಾವ ಜ್ಞಾನ ಆಗೋದಿಲ್ಲ. ಏನಿಲ್ಲ? ಘಟ ಇಲ್ಲ ಅಲ್ಲ. ಆ ಘಟದ ಅಭಾವಕ್ಕೆ ಘಟವೇ ಪ್ರತಿಯೋಗಿ. ಎಲ್ಲಿ ಇಲ್ಲ? ಭೂತಲದಲ್ಲಿ ಇಲ್ಲ. ಅದು ಅನುಯೋಗಿ. ಅನುಯೋಗಿ ಪ್ರತಿಯೋಗಿ ಇದ್ರನ ಅಭಾವದ ಜ್ಞಾನ ಆಕತಿ ಅಂತ ಮುಂದೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಒಟ್ಟಿನ ಮೇಲೆ ಅಪ್ರತೀತಿಯನ್ನು ಅನುಪಲಬ್ಧಿ ಎಂದು ಹೇಳುತ್ತಾರೆ. ಘಟದ ಯಾವ ಅನುಪಲಬ್ಧಿ ಅಂದರೆ ಅಪ್ರತೀತಿ ಆಗಿರುವುದು. ಅದರಿಂದ ಘಟದ ಅಭಾವವು ನಿಶ್ಚಯವಾಗುತ್ತದೆ. ಅಂಥ ಪದಾರ್ಥಗಳ ಅಭಾವ ನಿಶ್ಚಯಕ್ಕೆ ಕಾರಣವಾದ ಯಾವ ಪದಾರ್ಥಗಳ ಅಪ್ರತೀತಿ ಇರುವುದು ಅದಕ್ಕೆ ಅನುಪಲಬ್ಧಿ. ಪದಾರ್ಥಗಳ ಅಪ್ರತೀತಿ ಇದಕ್ಕೇನ ಅನುಪಲಬ್ಧಿ, ಉಪಲಬ್ಧಿ. ಉಪಲಬ್ಧಿ ಅಂದ್ರೆ ಇರುವಿಕೆ, ಉಪಲಬ್ಧಿ ಅಂದರೆ ಇಲ್ಲದಿರುವಿಕೆ ಜ್ಞಾನ. ಇದಕ್ಕೆ ಅಭಾವ ಜ್ಞಾನ ಅಂತ ಕರೀತಾರೆ. ಈ ರೀತಿ ಅನುಪಲಬ್ಧಿ ಪ್ರಮಾಣವೆಂದು ಹೇಳುತ್ತಾರೆ. ಈಗ ಏನು ಹೇಳಾರ್ದಾರೆ? ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣ. ಪ್ರಮಾಣ ಅಂತ ಎದಕ್ಕೆ ಅನ್ನಬೇಕು, ಪ್ರಮಾ ಅಂತ ಎದಕ್ಕೆ ಅನ್ನಬೇಕು, ಇವೆಲ್ಲ ಏನದವು ಶಾಸ್ತ್ರ ಕೇಳಿದಾಗನ ಗೊತ್ತಾಕ್ಕವು. ಇವೆಲ್ಲ ಶಾಸ್ತ್ರದ ಶಬ್ದಗಳು. ಪ್ರಮಾಣ ಅಂದರೆ ಎದಕ್ಕಂತಾರೆ, ಪ್ರಮಾ ಅಂತ ಎದಕ್ಕಂತಾರೆ. ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗುತ್ತದೆಯೋ ಅದು ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಪ್ರಮಾಜ್ಞಾನಕ್ಕೆ ಯಾವುದು ಕಾರಣ? ಇಲ್ಲೊಂದು ಪೆನ್ ಅದ ಅಂತ ಜ್ಞಾನ ಆಗ್ತದೆ. ಪೆನ್ನ ಯಾವ್ದರಿಂದಾತು? ನೇತ್ರದಿಂದ. ನೇತ್ರವೇ ಪ್ರಮಾಣ ಅಂದರೆ ಪ್ರಮಾಕರಣಂ. ಈ ಪೆನ್ನು ಅನ್ನುವುದು ಪ್ರಮ. ಇದು ಪೆನ್ನು ಇರುತ್ತದೆ, ಇದು ಪ್ರಮ. ಇದು ಎದರಿಂದಾತು?
ನೇತ್ರದಿಂದ. ಆ ನೇತ್ರವೇ ಪ್ರಮಾಣ. ಇವು 5 ಇಂದ್ರಿಯಗಳ ಪ್ರಮಾಣ ಅದಾವ. ರೂಪ ಜ್ಞಾನಕ್ಕೆ ನೇತ್ರ ಪ್ರಮಾಣ, ಶಬ್ದ ಜ್ಞಾನಕ್ಕೆ ಶ್ರೋತ್ರ ಪ್ರಮಾಣ, ರೂಪ ಜ್ಞಾನಕ್ಕೆ ನೇತ್ರ ಪ್ರಮಾಣ, ಶಬ್ದ ಜ್ಞಾನಕ್ಕೆ ಶ್ರೋತ್ರ ಪ್ರಮಾಣ, ಗಂಧ ಜ್ಞಾನಕ್ಕೆ ಘ್ರಾಣೇಂದ್ರಿಯ ಪ್ರಮಾಣ. ಘ್ರಾಣೇಂದ್ರಿಯದಲ್ಲಿ ಗಂಧ ಜ್ಞಾನ ಆಗೋದಿಲ್ಲ. ರಸನೇಂದ್ರಿಯ ರಸಜ್ಞಾನಕ್ಕೆ ಪ್ರಮಾಣ. ಇನ್ನು ಚರ್ಮ ತ್ವಗೇಂದ್ರಿಯದಿಂದ ಸ್ಪರ್ಶದ ಜ್ಞಾನ ಆಗ್ತದೆ. ಇವಂದ್ರೆ 5 ಇವು ಪ್ರಮಾಣಗಳು. ಆದ್ರೆ ಶ್ರುತಿಯೇ ಪ್ರಮಾಣ ಅಖಿಳರ್ಗೆ. ಇವ್ಯಾವ ಪ್ರಮಾಣಗಳು ನಮ್ಮ ಬ್ರಹ್ಮಜ್ಞಾನಕ್ಕೆ ಉಪಯೋಗ ಇಲ್ಲ. ಹೌದಲ್ರಿ? ಶ್ರುತಿಯಿಂದನೇ ನಾವು ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯದ. ಯಾಕೆ ಅಂತ ಕೇಳಿದ್ರೆ ಆ ಪರಬ್ರಹ್ಮ ವಸ್ತುವಿನಲ್ಲಿ ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಏನೂ ಇಲ್ಲ. ಇವು ಹೆಂಗೆ ಆ ಪರಬ್ರಹ್ಮವನ್ನು ವಿಷಯ ಮಾಡ್ತಾವ? ನೇತ್ರಾದಿ ಇಂದ್ರಿಯಗಳು. ಆದ್ದರಿಂದ ನಿಜಗುಂಡ್ರು ಏನಂದ್ರು ಶ್ರುತಿಯೇ ಪ್ರಮಾಣ ಅಖಿಳರ್ಗೆ. ಮೊದಲ ಪರಮಾತ್ಮ ಏನು ಮಾಡ್ಯಾನ ಅಂತ ಕೇರ ಸೃಷ್ಟಿ ಆಗೋಕ್ಕಿಂತ ಮೊದಲನೇ ಶ್ರುತಿಗಳನ್ನ ಬರೆದಿಟ್ಟಾನಂತ. ಯಾಕಂದ್ರೆ ನಾನು ಜೀವ ರೂಪದಿಂದ ಒಳಗೆ ಪ್ರವೇಶ ಆದ್ನಿ ಅಂದ್ರೆ ಹೊರಗೆ ಬರೋಕೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ ಅವನೇ ಮೊದಲು ವ್ಯವಸ್ಥೆ ಮಾಡಿ ಆಮೇಲೆ ಇಲ್ಲಿ ಒಳಗೆ ಪ್ರವೇಶ. ತತ್ ಸೃಷ್ಟ ತದೇವಾನು ಪ್ರಾವಿಶತ. ಯಾವಾತನು ಈ ಸೃಷ್ಟಿಯನ್ನು ಮಾಡಿದ್ದಾನೆಯೋ ಅವನೇ ಇದರೊಳಗೆ ಪ್ರವೇಶ ಆಗಿದ್ದಾನೆ. ನಡು ನೆತ್ತಿ ಹುಡುಗರ ನೆತ್ತಿಗೆ ಏನಿರ್ತಾವೆ ಗೊತ್ತೈತೆ? ಮೆತ್ತಗಿರ್ತಾವಲ್ಲ, ಅಲ್ಲೇ ಬಂದಾನಂತ ದೇವ್ರು. ಎಲ್ಲಿದೆ ಬಂದಾನ? ಅಲ್ಲಿ ಹೋದ್ರೆ ಬಂಧನಿಲ್ಲಂತ. ಯೋಗಿಗಳು ಇದೇ ಮುಖಾಂತರವಾಗಿಯೇ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಕೆಲವು ಕಣ್ಣಿಲಿ ಪ್ರಾಣ ಬಿಡ್ತಾವೆ, ಕಣ್ಣು ತೆರ್ಕೊಂಡೇ ಇರ್ತಾವ್ರಿ. ಕೆಲವು ಬಾಯಲ್ಲೇ ಪ್ರಾಣ ಬಿಡ್ತಾವೆ, ಕೆಲವು ಗುಹೆಗಳಿಂದ ಪ್ರಾಣ ಬಿಡ್ತಾವೆ. ಹಾಸಿಗೆ ತೂದಿತ್ತಂದ್ರೆ ತಿಳಿದುಕೊಂಡಾತು, ಹಿಂಗೆ ಹೋಗ್ಯಾನಿವ. ಈ ರೀತಿಯಿಂದ ಅಭಿಪ್ರಾಯ ಏನು? ಪ್ರಮಾಣ ಮತ್ತು ಪ್ರಮಾಜ್ಞಾನದ ವಿಚಾರದ ಅದು ಮತ್ತು ನಿಮಗೆ ದಾರಿ ಹೊಸದಾಕತಿ. ಅದನ್ನು ನಾಳಿನ ದಿವಸ ಚಿಂತನೆ ಮಾಡೋಣ.